ರಾಜ್ಯದಲ್ಲಿ ಇವತ್ತು ಆದಂತಹ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಮಳೆ ಆಗಿದೆ, ಮಳೆಯ ಪರಿಣಾಮಗಳೇನೆಲ್ಲ ಎದುರಿಸಬೇಕಾಗಿದೆ, ಗುಡ್ಡ ಕುಸಿತ ಪ್ರಕರಣಗಳು ಎಲ್ಲೆಲ್ಲಿ ವರದಿಯಾಗ್ತಾ ಇದೆ, ಎಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಶಿರೂರಿನ ಆ ಒಂದು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರ್ಣ ಅಡ್ಡಿ ಆಗ್ತಾ ಇದೆ. ಅದರ ಪರಿಣಾಮ ಕಾರ್ಯಾಚರಣೆಯನ್ನ ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಶಿರೂರಿನಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಮಳೆಯ ಮಧ್ಯೆ ಕೂಡ, ಆದ್ರೆ ವರುಣ ಅಡ್ಡಿ ಆಗ್ತಾ ಇದೆ. ಸದ್ಯ ಗ್ಯಾಸ್ ಲೀಕ್ ಮಾಡುವಂತಹ ಪ್ರಯತ್ನ ಏನಿದೆ ಅದು ಇವತ್ತು ಕೂಡ ಮುಂದುವರೆದಿದೆ. 20% ಗ್ಯಾಸ್ ಲೀಕ್ ಮಾಡಿದ್ದಾರೆ, ಇನ್ನೊಂದು ಬಾಕಿ 20% ಅಷ್ಟೇ ಉಳ್ಕೊಂಡಿದೆ. ಇದೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಸಮಗ್ರ ವರದಿ ಇದೆ, ನೋಡ್ಕೊಂಡು ಬರೋಣ. ಉತ್ತರದಲ್ಲಿ ಜಲಾಸುರನ ರುದ್ರ ತಾಂಡವ, ಶಿರೂರಿನಲ್ಲಿ ಕಾರ್ಯಾಚರಣೆಗೆ ಮಳೆ ಅಡ್ಡಿ, ಜಾರುತ್ತಿವೆ ಗುಡ್ಡಗಳು, ಉರುಳುತ್ತಿವೆ ಬಂಡೆ, ನೌಕಾದಳ ಹೆಲಿಕಾಪ್ಟರ್ನಿಂದ ಕಾರ್ಯಾಚರಣೆ. ರಕ್ಕಸ ಮಳೆಯ ಆರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆ ತೊಯ್ದು ಹೋಗಿದೆ. ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿದು 4 ದಿನ ಕಳೆದ್ರೂ ತೆರವು ಕಾರ್ಯಾಚರಣೆ ಅರ್ಧದಷ್ಟು ಸಹ ಮುಗ್ದಿಲ್ಲ. ಇನ್ನು ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಕಾರ್ಯಾಚರಣೆಗೆ ಮಳೆರಾಯ ಅಡ್ಡಿಯಾಗಿದ್ದಾನೆ. ಗುಡ್ಡ ಕುಸಿತದಲ್ಲಿ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋದವರಿಗಾಗಿ ಶೋಧ ಕಾರ್ಯ ನಡೆಸೋದಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಮಳೆಯಬ್ಬರಕ್ಕೆ ಗಂಗಾವಳಿ ನದಿ ಬೋರ್ ಕರೆದು ಹರಿತಾ ಇದೆ. ಹೀಗಾಗಿ ನೌಕಾದಳದ ಹೆಲಿಕಾಪ್ಟರ್ಗೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಅಂಕೋಲಾ ಬಳಿಯ ಶಿರೂರಿನ ಗುಡ್ಡ ಕುಸಿತಕ್ಕೆ ಸಂಬಂಧಿಸಿದಂತೆ ಇಲ್ಲಿ ದೃಶ್ಯಾವಳಿಗಳು ನೋಡಬಹುದು. ಈಗ ನಿಧಾನವಾಗಿ ನಿನ್ನೆಗಿಂತಲೂ ಇವತ್ತು ಒಂದು 100 ಮೀಟರ್ನಷ್ಟು ರಸ್ತೆಯ ಒಂದು ಮಣ್ಣು ತೆರಯುವ ಕಾರ್ಯ ನಡೆದಿರುವಂಥದ್ದು. ಈಗ ನಿಜವಾದ ಟಾಸ್ಕ್ ಎದುರಾಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಕ್ಯಾಂಟೀನ್ ಇತ್ತು ಅಥವಾ ಈ ಭಾಗದಲ್ಲಿ ಜನ ನಿಂತಿದ್ರು ಅನ್ನೋದು ಮಾಹಿತಿ ಲಭ್ಯ ಇರೋದ್ರಿಂದ ಈ ಒಳಗಡೆ ಯಾರಾದರೂ ಮೃತದೇಹಗಳಿದಾವ, ಅವಶೇಷಗಳಿದಾವ ಅನ್ನೋದನ್ನು ಹುಡುಕಬೇಕಾಗಿರುವಂಥದ್ದು. ಇದು ಒಂದು ದೃಶ್ಯಾವಳಿಗಳಾದರೆ, ಇನ್ನು ನದಿಯ ನೀರಿನ ಪ್ರಮಾಣವೂ ಕೂಡ ಜಾಸ್ತಿ ಆಗಿದೆ. ಸೊ ಇದು ಎಲ್ಲೋ ಒಂದು ಕಡೆ ಈಗ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕಂದರೆ ನದಿಯಲ್ಲಿಯೂ ಕೂಡ ಕಾರ್ಯಾಚರಣೆ ಮಾಡಬೇಕಾಗಿದೆ, ಮೃತದೇಹಗಳ ಹುಡುಕಾಟವನ್ನು ಮಾಡಬೇಕಾಗಿದೆ. NDRF, SDRF, ಅಗ್ನಿಶಾಮಕ ದಳ ನದಿಯಲ್ಲಿ ಕೂಡ ಕಾರ್ಯಾಚರಣೆ ಮಾಡಿದ್ದೆವು ನಿನ್ನೆ. ಸೊ ಹೀಗಾಗಿ ಮತ್ತಷ್ಟು ಅಪಾಯದ ಮಟ್ಟವನ್ನು ತಲುಪ್ತಾ ಇದೆ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ. ಇನ್ನೂ ಕೂಡ ಸಾಕಷ್ಟು ಮಣ್ಣು ತೆರೆದು ಬಳಿಕ ರಸ್ತೆಗೆ ಅನುವು ಮಾಡಿಕೊಡ್ತಾರ. ಅದು ಆದರೆ ಮೊದಲಿಗೆ ಮೃತದೇಹ ಹುಡುಕುವಂತ ಕಾರ್ಯಾಚರಣೆ ಆಗಬೇಕಾಗಿದೆ. ಅವಶೇಷಗಳ ಅಡಿ ಬ್ಯಾಗ್ ಪತ್ತೆ, ಪೊಲೀಸರಿಂದ ತೀವ್ರ ಶೋಧ. ಹೌದು, ಗುಡ್ಡ ಕುಸಿತದ ಜಾಗದಲ್ಲಿ ವ್ಯಕ್ತಿಯೋರ್ವನ ಬ್ಯಾಗ್ ಪತ್ತೆಯಾಗಿದ್ದು ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಈ ನಡುವೆ ಶಿರೂರು ಗ್ರಾಮಕ್ಕೆ ತೆರಳದಂತೆ ನಿರ್ಬಂಧ ಹೇರಲಾಗಿದೆ. ಒಂದರೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಕಾರ್ಯಾಚರಣೆ ನಡೀತಾ ಇದೆ. ಜೊತೆಗೆ ಈಗ ಗುಡ್ಡ ಕುಸಿದ ಭಾಗಕ್ಕೆ ಯಾರಿಗೂ ಕೂಡ ಈಗ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಕಾರಣ ಇಷ್ಟೇ, ಗುಡ್ಡ ನಿರಂತರವಾಗಿ ಕುಸಿತಾ ಇದೆ. ಹೆಚ್ಚಿನ ಭಾಗದಲ್ಲಿ ಈಗ ಮಣ್ಣು ಸಡಿಲ ಆಗ್ತಾನೆ ಇದೆ. ಇನ್ನೂ ಕೂಡ ಯಾಕೆಂದರೆ ನಿನ್ನೆ ದಿನ ಡ್ರೋನ್ ಕ್ಯಾಮರಾದ ಮೂಲಕ ವೀಕ್ಷಣೆಯನ್ನು ಗುಡ್ಡದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ಜಿಲ್ಲಾಡಳಿತ ಮತ್ತು IRB ಕಂಪನಿಯವರು ವೀಕ್ಷಣೆ ಮಾಡಿದರು. ಅದರ ನಂತರದಲ್ಲಿ ಈಗ ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು ನೀವು ನೋಡ್ಬೋದು. ಅಗ್ನಿಶಾಮಕ ದಳದವರಿದ್ದಾರೆ, SDRF ತಂಡದವರಿದ್ದಾರೆ, NDRF ತಂಡದವರಿದ್ದಾರೆ. ಎಲ್ಲರೂ ಕೂಡ ಈ ಭಾಗದಲ್ಲಿ ಈಗ ನಿಯೋಜನೆ ಮಾಡಿರುವಂಥದ್ದು. ಈಗ ಕಾರ್ಯಾಚರಣೆ ನಡೀತಾ ಇದೆ. ಆ ಕಾರ್ಯಾಚರಣೆ ಬಗ್ಗೆ ಸದ್ಯದ ಮಟ್ಟಿಗೆ ಈಗ ಯಾರಿಗೂ ಕೂಡ ಬಿಡ್ತಾ ಇಲ್ಲ. ಕಾರ್ಯಾಚರಣೆಗೆ ಮಳೆ ಅಡ್ಡಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ವಿಳಂಬ ಆಗ್ತಾ ಇರೋದನ್ನ ಕಾಣಬಹುದಾಗಿದೆ. ಈ ಮಧ್ಯೆ ಗುಡ್ಡ ಕುಸಿದ ಭಾಗ, ರಸ್ತೆಯ ಮೇಲೆ ಕುಪ್ಪೆಯಾಗಿರುವಂತಹ ಮಣ್ಣು ಮತ್ತು JCB ಹಾಗೂ ಇತರ ವಾಹನಗಳ ಮೂಲಕ ನಡೀತಾ ಇರುವಂತಹ ಕಾರ್ಯಾಚರಣೆ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಯಾವ ಪ್ರಮಾಣದಲ್ಲಿ ಮಣ್ಣು ರಸ್ತೆ ಮೇಲೆ ಕುಸಿದು ಬಿದ್ದಿದೆ ಅಂತ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಮಣ್ಣನ್ನ ಎತ್ತಿ ರಸ್ತೆಯ ಪಕ್ಕದಿಂದ ಹರಿಯುವಂತಹ ಗಂಗಾವಳಿ ನದಿ ದಡಕ್ಕೆ ಹಾಕಲಾಗ್ತಾ ಇದೆ. ಗ್ಯಾಸ್ ಟ್ಯಾಂಕರ್ನಿಂದ ಈಗ ಗ್ಯಾಸನ್ನು ಲೀಕ್ ಮಾಡ್ತಾರಂತ ನಾವು ಸಗಡಗೇರಿ ಭಾಗದಲ್ಲಿದ್ದೀವಿ. ಆ ಗ್ಯಾಸನ್ನು ನಿಧಾನವಾಗಿ ಹಂತವಾಗಿ ನಿಧಾನವಾಗಿ ಬಿಟ್ಟಾಗ ಗ್ಯಾಸ್ ಕೆಳಗಡೆ ಭಾಗದಿಂದ ಹೋಗ್ತದೆ. ಏನೇ ಅಪಾಯ ಹೆಚ್ಚಿನ ಪ್ರಮಾಣದ ಆಗೋದಿಲ್ಲ. ಏನೇ ಆದರೂ ಕೂಡ ಎಲ್ಲದಕ್ಕೂ ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ವೈದ್ಯಕೀಯ ಸಿಬ್ಬಂದಿಗಳಿದ್ದಾರೆ. ಆಮೇಲೆ ಆಂಬುಲೆನ್ಸ್ಗಳನ್ನು ತರಲಾಗಿದೆ. 2 ಆಂಬುಲೆನ್ಸ್ಗಳನ್ನು ಈಗಾಗಲೇ ಸ್ಥಳದಲ್ಲಿ ಮೊಕ್ಕಂ ಹೂಡಿರುವಂಥದ್ದು. ಅಗ್ನಿಶಾಮಕ ದಳದವರು ಕೂಡ ಈಗ ಮೊಕ್ಕಂ ಹೂಡಿರುವಂಥದ್ದು. ಇಡೀ ಗ್ರಾಮವನ್ನು ಖಾಲಿ ಮಾಡಿರುವಂಥದ್ದು. ಯಾಕಂತಂದರೆ ಈ ಗ್ರಾಮದಲ್ಲಿ ಯಾರಾದರೂ ಅಡುಗೆ ಅಥವಾ ವಿದ್ಯುತ್ತನ್ನು ಉಪಯೋಗಿಸಿದ್ರು ಕೂಡ ಕಿಡಿ ಹತ್ತಿ ಬೆಂಕಿ ಹತ್ತುವಂತಹ ಸಾಧ್ಯತೆಗಳಿದ್ದಾವೆ. ಯಾರಿಗೂ ಕೂಡ ಈ ಭಾಗದಲ್ಲಿ ಹೋಗಲಿಕ್ಕೆ ಈಗ ಪರ್ಮಿಷನ್ನ ಕೊಡಲಿಲ್ಲ. ಮುಖ್ಯವಾಗಿ ಮೊಬೈಲನ್ನು ಬಂದ್ ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಈಗ ಏನಾದರೂ ಮಾಡಿ ಇವತ್ತು ಗ್ಯಾಸನ್ನು ಹೊರಗಡೆ ಹಾಕಿ ನಂತರದಲ್ಲಿ ಟ್ಯಾಂಕನ್ನು ಖಾಲಿ ಮಾಡಿ ಅದನ್ನು ಬೇರೆಡೆ ಸ್ಥಳಾಂತರ ಮಾಡುವಂತಹ ಕಾರ್ಯವನ್ನು HP ಕಂಪನಿಯವರು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಯಾವುದೇ ದುರಂತ ಆಗದಂತೆ ಈ ಭಾಗದಲ್ಲಿ
ಗ್ಯಾಸನ್ನು ಹೊರಗೆ ಲೀಕ್ ಮಾಡ್ತಾ ಇರೋದನ್ನು ಕಾಣ್ಬೋದಾಗಿದೆ. ಕುಮಟಾ ಶಿರಸಿಯಲ್ಲಿ ಭಾರೀ ವರ್ಷಧಾರೆ, ಮತ್ತೆ ಗುಡ್ಡ ಕುಸಿತ, ವಾಹನ ಸಂಚಾರ ಬಂದ್. ಹೌದು, ಕುಮಟಾ ಶಿರಸಿಯಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಮುಂಜಾಗ್ರತಾ ಕ್ರಮವಾಗಿ ಕುಮಟಾ ಹಾಗೂ ಶಿರಸಿ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. 4 ದಿನದ ಹಿಂದೆ ಗುಡ್ಡ ಕುಸಿದು ಮಣ್ಣು ತೆರವು ಕಾರ್ಯ ಪ್ರಗತಿಯಲ್ಲಿತ್ತು. ಇವತ್ತು ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತ ವ್ಯವಸ್ಥೆ ಕಲ್ಪಿಸಿತ್ತು. ಈ ವೇಳೆ ಮತ್ತೆ ಭೂಕುಸಿತ ಆಗಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ವರುಣದೇವ ಅಕ್ಷರಶಃ ಯಮ ಸ್ವರೂಪಿಯಾಗಿ ಕಾಡ್ತಿದ್ದಾನೆ. ರಣ ಮಳೆಯಾರ್ಪಟಕ್ಕೆ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ ಜನ ಹೈರಾಣಾಗಿದ್ದು ನೆರೆ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಕಾರವಾರ, ಅಂಕೋಲ, ಹೊನ್ನಾವರ ಸೇರಿ ಜಿಲ್ಲೆಯ 18 ಕಡೆ ಕಾಳಜಿ ಕೇಂದ್ರಗಳನ್ನ ತೆರೆದಿದೆ. ಇನ್ನು ಕಾಳಜಿ ಕೇಂದ್ರಗಳಲ್ಲಿ ಒಟ್ಟು 2055 ಮಂದಿ ಆಶ್ರಯ ಪಡ್ಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.